ನೌಕರರ ಸಂಘಕ್ಕೆ, ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸಂಘಕ್ಕೆ ಏನೇ ಬರಲಿ. ಇಂದಿನ ಪತ್ರಿಕಾ ಸುದ್ದಿಗೋಷ್ಠಿ ಕರೆದ ಉದ್ದೇಶ ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸಂಘ ಕೇಂದ್ರ ಕಚೇರಿ ಚಿತ್ರದುರ್ಗ ಶಾಖೆ ಇಳಕಲ್ ವತಿಯಿಂದ ಇವತ್ತು ಸುದ್ದಿಗೋಷ್ಠಿ ಕರೆಯಲಾಗಿತ್ತು. ನೌಕರರ ಪ್ರಮುಖ ಬೇಡಿಕೆಗಳು ಇದ್ದು ಮಾನ್ಯ ರಾಜ್ಯಾಧ್ಯಕ್ಷರ ನಿರ್ದೇಶನದಂತೆ ದಿನಾಂಕ 12/4/2025 ಯಾವುದೇ ಕೆಲಸ ಕಾರ್ಯಗಳನ್ನು ಸ್ಥಗಿತಗೊಳಿಸದೆ ಸಾರ್ವಜನಿಕರ ತೊಂದರೆ ಉಂಟಾಗದಂತೆ ಅನಿರ್ದಿಷ್ಟರವರೆಗೆ ಬಲತೋಳಿಗೆ ಕಪ್ಪು ಬಟ್ಟೆ ಧರಿಸಿ ಹೋರಾಟ ನಡೆಸಲು ನಿರ್ದೇಶನ ನೀಡಿದ್ದು, ಅದರಂತೆ ದಿನಾಂಕ 12/4/2025 ಹಿಡ್ಕೊಂಡು 26/5/2025 45 ದಿವಸಗಳ ಒಂದು ಮನವಿಯನ್ನು ಮಾನ್ಯ ಸರ್ಕಾರಕ್ಕೆ ಈಗಾಗಲೇ ಸಲ್ಲಿಸಲಾಗಿದ್ದು, ಅದರಲ್ಲಿ ಹಂತ ಹಂತವಾಗಿ ಹೋರಾಟ ಮಾಡಲು ನಮ್ಮ ಸಂಘದಿಂದ ನಿರ್ದೇಶನ ನೀಡುತ್ತಾರೆ. ಯಾವುದೇ ಸಾರ್ವಜನಿಕ ತೊಂದರೆ ಆಗದ ರೀತಿಯಲ್ಲಿ ಈ ಒಂದು ಹೋರಾಟ ನಡೆಸಲಾಗುವುದು. ದಿನಾಂಕ 26/5/2025 45 ದಿವಸಗಳ ಗಡುವು ಮುಕ್ತಾಯವಾದ ನಂತರ ಕೇಂದ್ರ ಸಂಘದಿಂದ ನಮಗೆ ನಿರ್ದೇಶನ ಯಾವ ರೀತಿ ಬರುತ್ತೆ ಆ ರೀತಿ ನಾವು ಮುಂದಿನ ಹೋರಾಟಗಳನ್ನು ನಡೆಸುತ್ತೇವೆ. ಪ್ರಮುಖವಾಗಿ ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸಂಘ ಶಾಖೆ ಇಳಕಲ್ ನಾವು ರಾಜ್ಯ ಸರ್ಕಾರಿ ನೌಕರದಾರರಂತ ಇಲ್ಲಿವರೆಗೂ ಯಾವುದೇ ಥರದಿಂದ ಘೋಷಣೆ ಮಾಡಿರುವುದಿಲ್ಲ. NPS ರದ್ದು ಮಾಡಿ OPS ಜಾರಿ ಮಾಡಿರುವುದಿಲ್ಲ ಮತ್ತು ನೀರು ಸರ್ವರ್ ಸಿಬ್ಬಂದಿ, ಲೋಡರ್ಸು, ಕ್ಲೀನರ್ಸು ಹಾಗೂ ಗುತ್ತಿಗೆ ನೌಕರದಾರರು ಎಲ್ಲ ಬೇಡಿಕೆಗಳನ್ನು ನಮಗೆ ಕಾಯಂ ಮಾಡಬೇಕು ಅಂತ ನಮ್ಮ ಬೇಡಿಕೆಗಳಿತ್ತು. ಪ್ರಮುಖವಾಗಿ SFC ವೇತನದಿಂದ ನಮಗೆ ಗ್ರ್ಯಾಂಟ್ ಬರ್ತಿತ್ತು ಇಲ್ಲಿವರೆಗೂ. ಆದರೆ ಈಗ ಸ್ಥಳೀಯ ನಿಧಿಯಿಂದ ತಗೋರಿ ಅಂತ ಒಂದಿಷ್ಟು ಆದೇಶ ಮಾಡಿರ್ತಾರೆ. ಆದ ಕಾರಣ ನಮ್ಮ ನ್ಯಾಯಸಮ್ಮತ ಬೇಡಿಕೆಗಳ ಬಗ್ಗೆ ಮಾನ್ಯ ಸರ್ಕಾರಕ್ಕೆ ಈಗಾಗಲೇ ನಾವು 45 ದಿವಸಗಳ ಒಂದು ಮನವಿಯನ್ನು ಕೇಂದ್ರ ಸರ್ಕಾರದಿಂದ ಕೇಂದ್ರ ನಮ್ಮ ಅಧ್ಯಕ್ಷರಿಂದ ನೀಡಲಾಗಿತ್ತು. ಇದರ ಅಂಗವಾಗಿ ನಾವು ದಿನಾಂಕ 12/4/2025 ಕಪ್ಪು ಬಟ್ಟೆಯನ್ನು ಧರಿಸಿಕೊಂಡು ನಾವು ಮುಷ್ಕರ ಪ್ರಾರಂಭಿಸಿದ್ದು, ದಿನಾಂಕ 21/4/2025 23/4/2025 ಮಾನ್ಯ ಶಾಸಕರಿಗೆ, ಸಂಸದರಿಗೆ, ಸಚಿವರಿಗೆ, ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ, ತಹಸೀಲ್ದಾರ್ ಸಾಹೇಬರಿಗೆ, ಅಧ್ಯಕ್ಷರಿಗೆ ಹಾಗೂ ಪೌರಾಯುಕ್ತರಿಗೆ ಬೇಡಿಕೆಗಳ ಈಡೇರಿಕೆಗೆ ಬಗ್ಗೆ ಮನವಿ ಪತ್ರ ಸಲ್ಲಿಸಲಾಗುವುದು. ಅದೇ ರೀತಿ ದಿನಾಂಕ 28/4/2025 ರಾಜ್ಯಾದ್ಯಂತ ಎಲ್ಲ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತಿಗಳ ಪ್ರಮುಖ ಬೀದಿಗಳಲ್ಲಿ ಏಕಕಾಲದಲ್ಲಿ ನಮ್ಮ ಬೇಡಿಕೆಗಳ 10 ವರ್ಷಕ್ಕಾಗಿ ಸಂಜೆ ವೇಳೆ ಪಂಜಿನ ಮೆರವಣಿಗೆ ಮಾಡಲಾಗುವುದು. ದಿನಾಂಕ 1/5/2025 5/5/2025 ರಾಜ್ಯಾದ್ಯಂತ ಇರುವ ಎಲ್ಲ ದಲಿತ, ಹಿಂದುಳಿದ, ಕನ್ನಡ ಪರ ಸಂಘಟನೆಗಳ ಮುಖಂಡರೊಂದಿಗೆ ಚರ್ಚಿಸಿ ನಮ್ಮ ಮುಂದಿನ ಅನಿರ್ದಿಷ್ಟ ಅವಧಿ ಮುಷ್ಕರದ ಬಗ್ಗೆ ಬೆಂಬಲ ಕೋರುವುದು ಹಾಗೂ ಪತ್ರಿಕಾಗೋಷ್ಠಿ ಕರೆದು ಸಾರ್ವಜನಿಕರಿಗೆ ನಮ್ಮ ನ್ಯಾಯಸಮ್ಮತ ಬೇಡಿಕೆಗಳ ಬಗ್ಗೆ ಮನವರಿಕೆ ಮಾಡಿ ಸಾರ್ವಜನಿಕ ಬೆಂಬಲ ಕೋರುವುದು. ಅದೇ ರೀತಿ ದಿನಾಂಕ 9/5/2025 10 ಒಕ್ಕಾಯಿಸಿ ತಮಟೆ ಚಳುವಳಿ ಮಾಡಲಾಗುವುದು. ದಿನಾಂಕ 9/5/2025. ಅದೇ ರೀತಿ ದಿನಾಂಕ 15/5/2025 ಜಿಲ್ಲಾ ವ್ಯಾಪ್ತಿ ಎಲ್ಲ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತಿ ಶಾಖಾ ವಿಭಾಗ ಮಟ್ಟ ಪದಾಧಿಕಾರಿಗಳು ಮತ್ತು ಜಿಲ್ಲಾಧ್ಯಕ್ಷರು, ಜಿಲ್ಲಾ ಪದಾಧಿಕಾರಿಗಳು ನೇತೃತ್ವದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತೊಮ್ಮೆ ನೆನಪೋಲೆ ನೀಡಿ ಅಂದೇ ಮಾನ್ಯ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಸಾಂಕೇತಿಕ ಧರಣಿ ನಡೆಸುವುದು. ದಿನಾಂಕ 20/5/2025 23/5/2025 ಸ್ಥಳೀಯ ಸಂಸ್ಥೆ ಹಂತದಲ್ಲಿ ಸಾರ್ವಜನಿಕ ಗಮನಕ್ಕೆ ಸೆಳೆಯಲು ವಿವಿಧ ರೀತಿ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದು. ದಿನಾಂಕ 26/5/2025 ಒಂದು ದಿನ
ಸಾಂಕೇತಿಕವಾಗಿ ರಾಜ್ಯಾದ್ಯಂತ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಲೇಖನಿ ಸ್ಥಗಿತಗೊಳಿಸಿ ಮುಷ್ಕರ ಹಮ್ಮಿಕೊಳ್ಳೋಣ. ಈ ರೀತಿ ನಮ್ಮ ಪೌರ ಸೇವಾ ನೌಕರರ ಸಂಘದ ಈ ಒಂದು ಬೇಡಿಕೆಗಳ ಬಗ್ಗೆ ಮಾನ್ಯ ಸರ್ಕಾರಕ್ಕೆ ಈಗಾಗಲೇ ಮನವಿ ಸಲ್ಲಿಸಿದ್ವಿ. ಅದರಂತೆ ನಾವು ಶಾಂತಿಯುತವಾಗಿ ಇದನ್ನು ನಡೆಸಿ ಯಾವುದೇ ರೀತಿ ಸಾರ್ವಜನಿಕ ತೊಂದರೆ ಆಗದ ರೀತಿಯಲ್ಲಿ ಈ ಒಂದು ಮುಷ್ಕರವನ್ನು ನಡೆಸ್ತೀವಿ ಅಂತ ತಮ್ಮಲ್ಲಿ ಈ ಮೂಲಕ ಕೋರ್ಕೊಳ್ತೀವಿ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.